ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಇವತ್ತಿನ ದಿವಸ ಶರೀಫ್ ಸಾಹೇಬರ ಒಂದು ಸದ್ಗುರುವಿನ ಬಗ್ಗೆ ಇಲ್ಲಿವರೆಗೆ ಹೇಳುತ್ತಾ ಬಂದಂಥ ಸದ್ಗುರು ರಸಾಯನದ ಒಂದು ಕೊನೆಯ ಪದ್ಯ ಇವತ್ತು ನೀವು ನೋಡೋಣಂತ. ಹೋಗೋಣ ನಡೆಯೋ ಬೇಗನೆ ಎದ್ದು ಅಂತೇಳಿ ಈ ಒಂದು ಪದ್ಯವನ್ನು ಅವರು ಇಲ್ಲೇ ರಚನೆಯನ್ನು ಮಾಡ್ಯಾರ. ಹೋಗೋಣ ನಡೆಯೋ ಬೇಗನೆ ಎದ್ದು ಸಾಗಿ ಸದ್ಗುರುವಿನ ಯೋಗ ಮಂದಿರಕ್ಕೆ ಅಂತ ಹೇಳ್ತಾರೆ. ಮೃಡನಾಕಾರ ಪಡವೆಯಳು ಬಡವರಾಧಾರ ಬೆಡದೆ ಭಕ್ತ ಜನರ ಉದ್ಧಾರ ಮಾಡುತ್ತಲಿಹ ಅಡವ್ಯಪ್ಪಜ್ಜನೆಂಬ ಒಡೆಯನ ಮಠಕ್ಕೆ ಹೋಗೋಣ ನಡೆಯೋ ಬೇಗನೆ ಎದ್ದು ಅಂತೇಳಿ ಈ ಒಂದು ಪದ್ಯದೊಳಗೆ ಹಾಡ್ಯಾರ. ಈ ಒಂದು ಪದ್ಯದೊಳಗೆ ಒಂದು ಐತಿಹಾಸಿಕ ಘಟನೆ ಚಿತ್ರಿತ ಆಗೈತಿ. ಅಂಕಲ್ಗಿ ಅಡವ್ಯಪ್ಪಜ್ಜನವರು ಉತ್ತರ ಕರ್ನಾಟಕದಲ್ಲೆಲ್ಲ ಪ್ರಸಿದ್ಧಿಯನ್ನು ಹೊಂದಿದಂಥವರು. ಬಸವಣ್ಣನವರ ಅನುಭವ ಮಂಟಪದೊಳಗಿದ್ದಂಥ ಶರಣರ ಹೆಚ್ಚಯ್ಯ ಅಂತಕ್ಕಂಥವರು ಶರಣರೆಲ್ಲರೂ ಐಕ್ಯವಾದ ಮೇಲೆ ಅವರ ಪ್ರತಿನಿಧಿಗಳಾಗಿ ಸುಮಾರು 770 ವರ್ಷದವರೆಗೆ ಬದುಕಿದ್ದರು ಅಂತೇಳಿ ಒಂದು ಇತಿಹಾಸ ಐತಿ. ಹಂಗೆ ಬಸವ ತತ್ವದ ಬಗ್ಗೆ ಅತ್ಯಂತ ಒಲವು ಉಳ್ಳಂಥ ಶರೀಫ್ ಸಾಹೇಬರು ಅಡವ್ಯಪ್ಪಜ್ಜನವರ ಒಂದು ದರ್ಶನಕ್ಕೆ ಹೋಗುವಂಥ ಪ್ರಸಂಗವನ್ನು ಈ ಪದ್ಯದೊಳಗೆ ಹಾಡೆ ಹೊಳ್ಯಾರ. ಯಾವ ಅಂಕಲ್ಗಿ ಅಡವ್ಯಪ್ಪಜ್ಜನವರು ಬಡ ಜನರಿಗೆ ಆಧಾರವಾಗಿರುವ ಮತ್ತು ಯಾವುದೇ ಭೇದ ಭಾವ ಇಲ್ಲದ ಸಮಸ್ತ ಭಕ್ತರನ್ನು ಉದ್ಧರಿಸುವಂಥ ಅಡವ್ಯಪ್ಪಜ್ಜೆಂಬ ಹಿರಿಯರ ಮಠಕ್ಕೆ ಹೋಗೋಣ ನಡೀರಿ ಅಂತೇಳಿ ಶರೀಫ್ ಸಾಹೇಬರು ಹೇಳ್ತಾರೆ. ಇನ್ನು ಎರಡನೇ ನುಡಿಯೊಳಗೆ ಕಿಂಕರರಾಗಿ ನಾವಿಬ್ಬರು ಬೊಂಕನೆ ಸಾಗಿ ಭಜಿಸಿ ಕರುಣಾಕರ ಪಂಕಜಮುಖಿ ಶಂಕರ ನೆನೆಸಿದ ಅಂಕಲಿ ಸ್ಥಳಕ್ಕೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಹಿರಿಯರಾದಂಥ ಅಡವ್ಯಪ್ಪಜ್ಜನ ಮಠಕ್ಕೆ ಹೋಗಬೇಕಾದ್ರೆ ನಾವು ಅತ್ಯಂತ ವಿನಮ್ರರಾಗಿ ಕಿಂಕರ ಅಂದ್ರೆ ಒಂದು ಸೇವಕ ಸ್ವಭಾವವನ್ನು ಅಳವಡಿಸಿಕೊಂಡ ಭಕ್ತಿಪೂರ್ವಕವಾಗಿ ಶಿವನನ್ನು ಭಜಿಸುತ್ತಾ ಶಿವನ ನಾಮಸ್ಮರಣೆಯನ್ನು ಮಾಡುತ್ತಾ ಶಿವಶಂಕರನ ಸ್ವರೂಪಿಯಾದಂಥ ಆ ಜಂಗಮ ನೆಲೆಸಿರುವ ಅಂಕಲಿ ಅಂತಕ್ಕಂಥ ಊರಿಗೆ ಹೋಗೋಣ ಅಂತೇಳಿ ಹೇಳ್ತಾರೆ. ಇನ್ನು ಮೂರನೇ ನುಡಿಯೊಳಗೆ ಪರಮ ವಿಶಾಲ ಪಾವನ ಶುಭಚರಿತ ನಿರಾಲ ನಿರಂಜನ ನಿರುಪಮಶೀಲ ದಯಾಪರ ವರಲೋಕೋದ್ಧರಿಸಿದ ಚರಣಕಮಲಕ್ಕೆ ಅಂತಾರೆ. ಅಂದ್ರೆ ಮೂರನೇ ನುಡಿಯೊಳಗೆ ವಿಶ್ವಮಾನವರಾದಂಥ ಜಂಗಮ ಮೂರ್ತಿಯ ನಿಲುವನ್ನು ಮಂಗಲಕರವಾಗಿ ವರ್ಣನೆಯನ್ನು ಮಾಡ್ಯಾರ. ಹೆಂಗಪ್ಪ ಅಂತಂದ್ರೆ ವಿಶಾಲ ಮನೋಭಾವನೆ ಉಳ್ಳಂಥ ಅತ್ಯಂತ ಶುದ್ಧ ಚಾರಿತ್ರ್ಯವುಳ್ಳಂಥ ಮಂಗಳಮೂರ್ತಿ ಜಂಗಮನ ಚರಣಕಮಲಗಳ ದರ್ಶನಕ್ಕೆ ನಾವು ಹೋಗೋಣ ಅಂತೇಳಿ ಹೇಳ್ತಾರೆ. ಇನ್ನು ನಾಲ್ಕನೇ ನುಡಿಯೊಳಗೆ ಚರರೂಪವ ಧರಿಸಿ ಚೆನ್ನಾಗಿ ಸಾಧು ಧರೆಯೊಳವತರಿಸಿ ದಾಸೋಹದ ಸಿರಿಯನೆ ಮೆರೆಸಿ ಸಾರುವೆ ದೇವ ಹರಲೀಲೆ ನಡೆಸಿದ ಶರಣನ ಪಾದಕ್ಕೆ ಅಂತೇಳಿ ಹೇಳ್ತಾರೆ.
ಅಂದ್ರೆ ಒಂದು ಜಂಗಮ ರೂಪವನ್ನು ಧರಿಸಿ ಶ್ರೇಷ್ಠವಾದಂಥ ಸಾಧು ಅಂತೇಳಿ ಅನಿಸಿ ತ್ರಿದಾಸೋಹ ಮೂರ್ತಿಯಾಗಿ ಬದುಕಿ ಜೀವನವನ್ನು ನಡೆಸಿ ಶಿವಲೀಲೆಯನ್ನು ಪವಾಡಗಳನ್ನು ಮೆರೆದು ಶರಣನೆನಿಸಿದ ಶ್ರೇಷ್ಠ ಗುರುವಿನ ಪಾದದರ್ಶನಕ್ಕೆ ಹೋಗೋಣ ಅಂತೇಳಿ ಅವರು ಇಲ್ಲೇ ಕರೀತಾರೆ. ಇನ್ನು 5ನೇ ನುಡಿ ಒಳಗೆ ಶಿವಯೋಗಿ ಕಾಣೋ ಸಂಕಟ ಮಾಯ ಭವ ಜಯಿಸಿದ ಸಿದ್ದೇಶನ ಕವಲಿಲ್ಲದರ್ಚಿಪ ಮಹಿಮನ ಮಠಕ್ಕೆ ಅಂತ ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂತಂದ್ರೆ ಅಂಥ ಒಂದು ಅಂಕಲಿಗೆಯ ಅಡವ್ಯಪ್ಪಜ್ಜನ ದರ್ಶನದಿಂದ ಸಂಕಟಗಳೆಲ್ಲ ಮಾಯಾಗಿ ಹೋಕ್ಕವು. ತಾ ಶಿವಯೋಗಿ ಆದ್ರೂ ಕೂಡ ಜಗದೋದ್ಧಾರಕ್ಕಾಗಿ ದ್ವಂದ್ವರಹಿತನಾದಂಥ ಸಿದ್ದೇಶ್ವರನಂತಕ್ಕಂಥ ಒಂದು ಹೆಸರಿನಿಂದ ಶಿವನನ್ನು ಏಕಾಗ್ರ ಚಿತ್ತದಿಂದ ಪೂಜಿಸುತ್ತಿರುವಂಥ ಆ ಒಂದು ಅಂಕಲಿಗೆ ಅಡವ್ಯಪ್ಪಜ್ಜನ ಮಠಕ್ಕೆ ಹೋಗೋಣ ನಡೀರಿ ಅಂತೇಳಿ ಹೇಳ್ತಾರೆ. ಇನ್ನು 6ನೇ ನುಡಿ ಒಳಗೆ ಹೊಸದಿ ಪಾಲಕನೇ ಶ್ರೀ ಬಸವಾದಿ ಪ್ರಮತರೊಳಿಹ ಶಿಶುನಾಳಧೀಶನ ಸಕನೆ ಅಸಮ ಸದ್ಗುರು ಗೋವಿಂದನ ದಯದಿಂದ ಅಂತ ಹೇಳ್ತಾರೆ. ಈ ಒಂದು ಕೊನೆ ನುಡಿಯೊಳಗೆ ಚಾರಿತ್ರಿಕವಾದಂಥ ಒಂದು ಘಟನೆಯನ್ನು ಹೇಳಕತ್ತಾರೆ. ಯಾವ ಆ ಪರಮಾತ್ಮನ ಪ್ರತಿನಿಧಿಗಳಾದ ಬಸವಾದಿ ಪ್ರಮತರಳು ಇದ್ದು ಅವರ ಜೊತೆಗೆ ಬದುಕಿದ್ದಂಥ ಮತ್ತು ಈಗಲೂ ಬದುಕಿರುವಂಥ ಪರಮಾತ್ಮ ರೂಪಿ ಅಡವ್ಯಪ್ಪಜ್ಜನನ್ನು ದರ್ಶಿಸಲು ಆ ಸದ್ಗುರುವಿನ ದರ್ಶನವನ್ನು ಪಡೆದುಕೊಳ್ಳಲು ಗುರು ಗೋವಿಂದನ ದಯದಿಂದ ನಾವು ನೀವೆಲ್ಲ ಬೇಗನೆ ಹೋಗೋಣ ನಡೀರಿ ಅಂತೇಳಿ ಶರೀಫ್ ಸಾಹೇಬರು ಈ ಒಂದು ಪದ್ಯದೊಳಗೆ ಹಾಡ್ಯಾರ. ಮುಂದಿನ ಪದ್ಯದೊಳಗೆ ಗುರುನಾಥ ಅಂತಃಕರಣವಾಯಿತು ಅನ್ನುವಂಥ ಒಂದು ಸಣ್ಣದಾದ ಪದ್ಯ. ಗುರುನಾಥನಂತ ಕರುಣವಾಯಿತು ಆತ್ಮರಾಧೆಗೆ ನಿನ್ನಂತರಂಗದಿ ಮರಳಿ ತೆರಳದಂತೆ ಇಹದೊಳಗೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಸದ್ಗುರುವಿನ ಒಂದು ಅಂತಃಕರಣ ನನ್ನ ಆತ್ಮದ ಮೇಲೆ ಆತು. ಹೀಗಾಗಿ ಗುರುವಿನ ಅಂತರಂಗದೊಳಗೆ ನಾನು ನೆಲೆಸಿ ಮರಳಿ ಈ ಭವಕ್ಕೆ ಬರಲಾರದಂಥ ಒಂದು ಸ್ಥಿತಿಯನ್ನು ಸದ್ಗುರು ನನಗೆ ಕರುಣಿಸಿದ ಅಂತೇಳಿ ಹೇಳ್ತಾರೆ. ಮುಂದಿನ ನುಡಿಯೊಳಗೆ ಸಾಧು ಸಂತತಿ ಸಿದ್ಧಾರೂಢಗೆ ತಾನೇಕದೊಳ್ ಆರನಳಿಯುತ್ತಾ ಮೂರು ಮೀರುವ ಬ್ಯಾರೊಂದು ತತ್ವದಾರಾಧನೆ ಗುರುಪೋದ ಪಡೆದವಗೆ ಪಾರಮಾರ್ಥದ ನೆಲೆಯನೇರುವವಗೆ ಘನತೂರ್ಯದೊಳು ಮೆರೆಯುವವಗೆ ಅಂತ ಹೇಳ್ತಾರೆ. ಅಂದ್ರೆ ಈ ಸಾಧು ಸಜ್ಜನರ ಒಂದು ಸಂತತಿಯೊಳಗೆ ಸಿದ್ಧಾರೂಢ ಅಂತಕ್ಕಂಥ ಯಾವ ಪರಮ ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥ ಸಿದ್ಧಾರೂಢರು ಆರನ್ನು ಅಂದರೆ ಹರಿಷಡ್ವರ್ಗಗಳನ್ನು ಅಳೆಯುತ್ತಾ
ಮೂರು ಗುಣಗಳನ್ನು ಮೀರಿ ಬ್ಯಾರೊಂದು ತತ್ವಾಧಾರದಲ್ಲಿ ಗುರುಬೋಧ ಪಡೆದ ಬಗೆ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಒಂದು ಸಾಧು ಸತ್ಪುರುಷರಲ್ಲಿ ಅವರ ಜೀವಿತ ಕಾಲದೊಳಗೆ ಅವರಲ್ಲಿ ಕೋಪ ಅನ್ನುವಂಥದ್ದು ಮನೆ ಮಾಡಿಕೊಂಡಿತ್ತು. ಆಗಾಗ ಅಂಥ ಸತ್ಪುರುಷರು ಏನು ಮಾಡ್ತಿದ್ರು ಅಂದ್ರೆ ಜನರಿಗೆ ಶಾಪವನ್ನು ಕೊಡ್ತಿದ್ದರು. ಹಂಗೆ ಅವರು ತಮ್ಮ ತಪಸ್ಸಿನ ಬಲದಿಂದ ಶಾಪಾನುಗ್ರಹ ಸಮರ್ಥರಾಗಿದ್ದರು. ಆದ್ರೆ ಸಿದ್ಧಾರೂಢರು ತಮ್ಮ ಜೀವಿತ ಅವಧಿಯೊಳಗೆ ಯಾರಿಗೂ ತಮ್ಮ ತಪಸ್ಸಿನ ಬಲದಿಂದ ಶಾಪವನ್ನು ಕೊಡಲಿಲ್ಲ. ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತತ್ವವನ್ನು ಅಳವಡಿಸ್ಕೊಂಡಿದ್ದರು. ಯಾವ ತತ್ವ ಆಧಾರ ಅಂತಂದ್ರೆ ಬೈದವರನ್ನು, ಹೊಡೆದವರನ್ನು, ನಿಂದಿಸಿದವರನ್ನು, ಭಕ್ತಿಯಿಂದ ಸೇವಾ ಮಾಡಿದವರನ್ನು ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಸಮಚಿತ್ತದಿಂದ ಸಮಭಾವದಿಂದ ಅವರ ಮೇಲೆ ಅಂತಃಕರಣವನ್ನು ಬೀರಿ ಎಲ್ಲರನ್ನೂ ಉದ್ಧಾರ ಮಾಡುವಂಥ ಒಂದು ತತ್ವದ ಆಧಾರದೊಳಗೆ ಅವರು ಬೋಧವನ್ನು ಮಾಡಿದರು. ಅಂಥ ಒಂದು ಗುರುವಿಗೆ ಪಾರಮಾರ್ಥದ ನೆಲೆ ಏರಿ ಹೋವಗೆ ಅಂತ ಹೇಳ್ತಾರೆ. ಅಂದ್ರೆ ಪಾರಮಾರ್ಥದ ತುದಿಯನ್ನು ಏರಿ ಗಣ ತೂರ್ಯಾವಸ್ಥೆಯೊಳಗೆ ಮೆರೆಯುವಂಥ ಸದ್ಗುರುವಿನ ಅಂತಃಕರಣ ನನಗಾತು ಅಂತೇಳಿ ಹೇಳ್ತಾರೆ. ಇನ್ನು ಕೊನೆ ನುಡಿಯೊಳಗೆ ವಸುದೆಯೊಳ ಶಿಶುನಾಳಧೀಶನ ಅಸಮ ಸೇವಕನಿಗೆ ಪಶುಪತಿ ವಶವಾದ ಗುರು ಗೋವಿಂದನಾಥನಿಗೆ ಕಸರಳದೆ ಗುರು ಕೊಟ್ಟ ಮಂತ್ರವ ಜಪಿಸುತ್ತುವವಗೆ ಅಂತ ಹೇಳ್ತಾರೆ. ಅಂದ್ರೆ ಈ ಒಂದು ನಾಡಿನೊಳಗೆ ಆ ಶಿಶುನಾಳಧೀಶನ ಒಂದು ಸೇವೆಯನ್ನು ಮಾಡುವಂಥ ಶರೀಫ್ ಸಾಹೇಬರಿಗೆ ಪಶುಪತಿ ವಶವಾದ ಅಂತ ಹೇಳ್ತಾರೆ. ಪಶುಪತಿ ಅಂದ್ರೆ ಪರಮಾತ್ಮ ಶಿವಶಂಕರ. ಆ ಒಂದು ಶಿವನಿಗೆ ವಶವಾಗಿರ್ತಕ್ಕಂಥ ಗುರು ಗೋವಿಂದನಾಥನಿಗೆ ಕಳಸರದೆ ಗುರು ಕೊಟ್ಟ ಮಂತ್ರವ ಜಪಿಸುವವಗೆ ಅಂತ ಹೇಳ್ತಾರೆ. ಅಂದ್ರೆ ಅಂಥ ಒಂದು ಗುರು ಗೋವಿಂದಗ ಶಿಷ್ಯನಾಗಿ ಆ ಗುರು ಕೊಟ್ಟಂಥ ಮಂತ್ರವನ್ನು ಜಪಿಸುತ್ತಿರುವವಗೆ ಅಂದ್ರೆ ಶರೀಫ್ ಸಾಹೇಬರಿಗೆ ಗುರುನಾಥನ ಅಂತಃಕರಣವಾಯಿತು ಅಂತೇಳಿ ಈ ಒಂದು ಪದ್ಯದೊಳಗೆ ಅವರು ಹಾಡ್ತಾರೆ. ಇಲ್ಲೇ ಸುಮಾರು ಒಂದು 15-16 ಪದ್ಯಗಳನ್ನು ನಾವು ಸದ್ಗುರುವಿನ ಮಹಿಮೆಯನ್ನು, ಸದ್ಗುರುವನ್ನು ಒಲಿಸ್ಕೋಬೇಕಾದ್ರೆ ನಮ್ಮಲ್ಲಿ ಏನೇನು ಅರ್ಹತೆಗಳು ಬೇಕಂತಕ್ಕಂಥದ್ದನ್ನು ಇಲ್ಲಿವರೆಗೂ ನೀವು ನೋಡ್ಕೊಂಡು ಬಂದೀವಿ. ಇನ್ನು ಕೊನೆಯದಾಗಿ ಒಂದು ಗುರುವಿನ ಒಂದು ಮಹತ್ವವನ್ನು ಹೇಳಬೇಕು ಅಂತಂದ್ರೆ, ನಾವು ಸಣ್ಣವರಿದ್ದಾಗ ನಮಗೆ ತಿನ್ನಕ್ಕೆ ಹಣ್ಣು ಕೊಡೋರು ಭಾಳ ಮಂದಿ ಇರ್ತಾರೋ. ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡುವಂಥವ್ರು ಭಾಳ ಮಂದಿ ಅದಾರು. ಇನ್ನು ಸತ್ತ ಮೇಲೆ ಮಣ್ಣು ಕೊಡಾಕೂ ಭಾಳ ಮಂದಿ ಅದಾರ. ಆದ್ರೆ ಬದುಕಿದ್ದಾಗ ನಮ್ಮ ಬದುಕಿಗೆ ಒಳ್ಳೆಯ ಒಂದು ಬಣ್ಣವನ್ನು ಕೊಡುವವ ಯಾರಪ್ಪ ಅಂತಂದ್ರೆ ಗುರು ಒಬ್ಬನ. ಆ ಗುರು ಒಬ್ಬನ ಅನ್ನುವಂಥದ್ದನ್ನು ನಾವು ಇವತ್ತು ತಿಳ್ಕೊಬೇಕಾಗೈತಿ. ಹಂಗೆ ಗುರು ಇಲ್ಲದ ಹರನನ್ನು ಕಾಣಲು ಸಾಧ್ಯವಿಲ್ಲ. ಗುರು ಇಲ್ಲದ ನಮ್ಮನ್ನು ನಾವು ಗುರುತಿಸ್ಕೊಳ್ಳಕ್ಕೂ ಸಾಧ್ಯ ಇಲ್ಲ. ಅಂದ್ರೆ ನಾವ್ಯಾರು ಅಂತಕ್ಕಂಥದ್ದನ್ನು ನಾವು ಗುರು ಇಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಗುರು ಇಲ್ಲದ ಗುರಿನೂ ಇಲ್ಲ, ಗುರಿ ಇಲ್ಲದ ಜೀವನನೂ ಇಲ್ಲ.
ಅಂತ ಗುರಿ ಇಲ್ಲದ ಜೀವನವೇ ಅಲ್ಲ. ಇನ್ನೊಂದು ಮಾತು ಏನಪ್ಪ ಅಂತಂದ್ರೆ, ಹರ ಮುನಿದರೆ ಗುರು ಕಾಯುವನು, ಆದ್ರೆ ಗುರು ಮುನಿದರೆ ಹರ ಕಾಯಲಾರ ಅಂತೇಳಿ ಹೇಳ್ತಾರೆ. ನಾವೇನು ಮಾಡಬೇಕು ಅಂತಂದ್ರೆ, ನಾವು ಕೊನೆ ಪಕ್ಷ ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೂ ಕೂಡ ಮನುಷ್ಯರಾಗಿ ಆದರೂ ನಾವು ಬಾಳಬೇಕು ಅನ್ನುವಂಥ ಇಚ್ಛೆ ನಮಗಿದ್ರೆ ಏನು ಮಾಡಬೇಕು ಅಂತಂದ್ರೆ, ಈ ದೇಹವನ್ನು ಹಾಳು ಮಾಡುವಂಥ ಆಹಾರವನ್ನು ಸೇವನೆ ಮಾಡಬಾರ್ದು. ಮನಸ್ಸನ್ನು ಹಾಳು ಮಾಡುವಂಥ ಆಲೋಚನೆಗಳನ್ನು ನಾವು ತಲೆಯೊಳಗೆ ತುಂಬ್ಕೋಬಾರ್ದು. ಇನ್ನು ಮನಸ್ಥಿತಿಯನ್ನು ಹಾಳು ಮಾಡುವಂಥ ಜನರಿಂದ ಯಾವಾಗಲೂ ದೂರ ಇರಬೇಕು ಅಂತೇಳಿ ಹೇಳ್ತಾರೆ. ಅನ್ನುವಲ್ಲಿಗೆ ಇವತ್ತಿನ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಕ್ಕಿಂತ ಮುಂಚೆ ನಾಳೆಯಿಂದ ಶರೀಫ್ ಸಾಹೇಬರೇ ಹಾಡಿದಂಥ ಮಾಯಾ ಪ್ರಪಂಚದ ಬಗ್ಗೆ ಒಂದು 15 ಪದ್ಯಗಳದಾವು. ಅವನ್ನ ಮಾಯಾ ಅಂದರೆ ಏನು, ಆ ಮಾಯೆಯನ್ನು ಹೆಂಗೆ ಗೆಲ್ಲಬೇಕು, ಅದರೊಳಗೆ ಆ ಮಾಯೆಯ ಜೊತೆಗೂಡಿ ನಾವು ಹೆಂಗೆ ಜೀವನ ಸಾಗಿಸಬೇಕು ಅಂತಕ್ಕಂಥದ್ದನ್ನು ನಾಳೆಯಿಂದ ಆ ಒಂದು ಮಾಯಾ ರಸಾಯನದೊಳಗೆ ನೋಡ್ತಾ ಹೋಗೋಣಂತ ಹೇಳ್ತಾ, ಬೋಧ ಒಂದೇ ಬ್ರಹ್ಮನಾದ ಒಂದೇ ಶಿಶುನಾಳ ದೇಶನ ಭಾಷೆ ಒಂದೇ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.